ಎಂತಮ್ಮ ನಂಬೋದು? ಅಲ್ಲ, ಸತ್ತವ್ರನ್ನೇ ದುಡ್ಡು ಕೊಟ್ಟು ತಗೊಳಕ್ ಬಂದಿರೋರು ನೀವು. ಸಾವುಗೆ ಗ್ಯಾರಂಟಿ ಇಲ್ಲ, ಇನ್ನು ನಂಗೆ ಯಾವ ಗ್ಯಾರಂಟಿ ಮೇಡಮ್? ನೋಡಿ, ನಿಮಗೆ ಬಾಡಿ ಬೇಕು ಅಂದರೆ ನೀವು ನನ್ನ ನಂಬಲೇಬೇಕು. ಹಾಂ, ಅದು ಸರಿ, ರೊಕ್ಕ ಎಷ್ಟು ಅಂತ ನೀನೇ ಹೇಳ್ಬಿಡಲ್ಲ. 30,000. ಈಗ ಅಡ್ವಾನ್ಸ್ ಕೊಟ್ಬಿಡಿ, ಕೆಲಸ ಮುಗಿದ ಮೇಲೆ ಬಾಕಿನ ಸೆಟ್ಲ್ ಮಾಡಿಬಿಡಿ. ಅಡ್ವಾನ್ಸ್ ಎದಕ್ಕೆ? ನೋಡಿ, ಆಗಲ್ಲ ಅಂದ್ರೆ ಬಿಟ್ಟಾಕ್ಬಿಡಿ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿಬಿಡಿ. ಅಯ್ಯೋ, ಇರೋ ತಮ್ಮ, ಮೂಗುನ ಮೇಲೆ ಕೋಪ ಅದಲ್ಲೋ ನಿನಗೆ. ಇಡ್ಕೋಪ, ಕೋಪ ಮಾಡ್ಕೋಬೇಡ ತಮ್ಮ. ತಗೋಪ್ಪ. ತಮ್ಮ, ಇದು ಸದ್ಯಕ್ಕೆ ಅಡ್ವಾನ್ಸು ಅಂತ ಇಟ್ಕೊಳ್ಳೋಣ. ರೊಕ್ಕ ಮಿಕ್ಕಿದ್ದು ಆಮ್ಯಾಗ ಕೊಡ್ತೀನಿ. ಹಾಂ, ಡೋಂಟ್ ವರಿ, ನಿಮ್ಮ ಕೆಲಸ ಆಗುತ್ತೆ. ಅಲ್ಲ, ಕೆಲಸ ಮುಗೀತು ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು? ನಿಮ್ಮ ಫೋನ್ ನಂಬರ್ ತಗೋತೀನಲ್ಲ ಮೇಡಮ್, ನಾನೇ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳಿ. ಹೇಳ್ಬೇ ನಂಬರು. ಹಾಂ, ನನ್ನ ನಂಬರ್ ನಿಮ್ಮ ಮಿಸ್ ಕಾಲ್ ಬಂದಿದೆ ನೋಡಿ. ಇನ್ ಡೋಂಟ್ ವರಿ ಮೇಡಮ್, ನಿಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ. ಆತಪ್ಪ, ಆತು. ಸರ್, ಚಿಕ್ಕ ವಯಸ್ಸಲ್ಲಿ ಅವನ ಜೊತೆಗೆ ಮಾರವನ್ ಜಾತ್ರೆಗೆ ಹೋದ್ರೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳು ಬೆಳ್ಳೆ ಗಟ್ಟಿಯಾಗಿ ಇಟ್ಕತ್ತಿದ್ದೆ. ಎಲ್ಲಾನ ಕಳ್ದೋಯ್ತೀನಿ ಅನ್ನೋ ಗಾಬ್ರಿ. ಇಲ್ಲಿ ನಿಮ್ಮ ಬೆಳ್ಳನ ಇಟ್ಕೊಂಡಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಅದೇ ಥರ ಫೀಲ್ ಆಯ್ತೈತೆ ಸರ್. ಪವನ್, ಅದು ರಿಷಿ ಅಲ್ವಾ? ಹೌದು ಪ್ರೇರಣ, ರಿಷಿನೇ. ಯಾವುದೋ ಹೊಸ ಹುಡುಗಿ ಜೊತೆ ಇದ್ದಾನಲ್ಲ. And hey, ಎಲ್ಲ ಕಾಸ್ಮೆಟಿಕ್ಸ್ ಇಂಪೋರ್ಟೆಡ್ ತಾನೆ. ಡೋಂಟ್ ಟ್ರೈ ಆಲ್ ದಿಸ್ ಚೀಪ್ ಸ್ಟಫ್ ಆನ್ ಮೀ, ಓಕೆ? ನನ್ನ ಸ್ಕಿನ್ಗೆ ಏನಾದರೂ ಅಲರ್ಜಿ ಆಗಿ ಪ್ರಾಬ್ಲಮ್ ಆದರೆ ಎಲ್ಲರೂ ನಿಮ್ಮ ಕೆಲಸದಿಂದ ಕಿತ್ತಾಕ್ತೀನಿ. ಸೊ ಬಿ ಕೇರ್ಫುಲ್. Don't worry, madam. It is the best product. I'm using it. Don't worry. ನನ್ನ ಬಾಯ್ ಫ್ರೆಂಡನ್ನು ನೋಡ್ತಿದ್ರೆ ಕಣ್ ಬ್ಲಿಂಕ್ ಮಾಡದೆ ನೋಡ್ತಾನೇ ಇರಬೇಕು, ಹಾಗೆ ಕಾಣಬೇಕು. ಓಕೆ? Yeah, sure, madam. ಹೇ, ಯಾರು ಕಾಲ್ ಮಾಡ್ತಿದ್ದಾರೆ ನೋಡಿ. Hello, Pawan. Hi, Anika. How are you? I'm chill, dude. How are you? I am fine. ಈಗ ನಿಕಾ, ನಿಮ್ಮ ಬಾಯ್ ಫ್ರೆಂಡು ಬೇರೆ ಹುಡುಗಿ ಜೊತೆ ಇದ್ರೂ ಚಿಲ್ ಅಂತ ಹೇಳ್ತಿದ್ಯಾ? What? ಏನಂದೆ? ನಿಕಾ, ರಿಷಿಯಲ್ಲಿ ಯಾವುದೋ ಹುಡುಗಿ ಜೊತೆ ಕೂತಿದ್ದಾನೆ. ಅದು ನಾನು ಇರೋ ರೆಸ್ಟೋರೆಂಟಲ್ಲೇ. ಹುಡುಗಿ ಮಾತ್ರ ನೋಡೋಕೆ ಒಳ್ಳೆ ಹಳ್ಳಿ ಹುಡುಗಿ ಥರ ಇದ್ದಾಳೆ. ನಾನು ಅನ್ಕೊಂಡಿದ್ದೆ ನೀವಿಬ್ರು ಒಂದಾಗಿದ್ದೀರಾ ಅಂತ. ಯಾಕೆ, ನಿಮ್ಮಿಬ್ರಿಗೂ ಬ್ರೇಕಪ್ ಆಯ್ತಾ? Shut up! I'm sorry, Pawan.
ಏನು ಹೇಳ್ತಿದ್ಯಾ ನೀನು? ಯಾನಿಕಾ ಇಟ್ಸ್ ಲುಕ್ ಲೈಕ್ ದೇ ಆರ್ ಹ್ಯಾವಿಂಗ್ ಎ ಗ್ರೇಟ್ ಟೈಮ್ ಟುಗೆದರ್. ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಹಳ್ಳಿ ಹುಡುಗಿ ಅಂದ್ರೆ ಅವಳೆ ಆ ಕಮಲಿನೇ. ಈಗಲೇ ಅಲ್ಲಿಗೆ ಬರ್ತೀನಿ. ಕಮಲಿ ನಿನ್ನ ಬಿಡಲ್ಲ ಕಣೆ. ಮೇಡಮ್ ಫೇಸ್ ವಾಶ್ ಆದ್ರೂ ಮಾಡ್ಕೊಂಡು ಹೋಗಿ. ಸರ್ ಇದನ್ನೆಲ್ಲ ತಿನ್ಬೇಕಾ? ಹ್ಞೂ ಕಮಲಿ ಅವರೇ, ತಿನ್ನಿ, ಸಖತ್ತಾಗಿರುತ್ತೆ. ಕಮಲಿ ಅವರೇ, ಹೇಗೆ ತಿನ್ನಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಓಕೆನಾ? ಫೋರ್ಕ್ನ ಹೀಗಿಟ್ಕೊಳ್ಳಿ, ದೆನ್ ಹೀಗೆ, ದೆನ್ ರೊಟೇಟ್ ಮಾಡಿ. ಎಸ್, ಹಾಗೆ ತಿನ್ನಿ. ಕಮಲಿ ಅವರೇ, ಸರ್ ನಂಗಿದ್ಯಾವುದು ಬೇಡ ಸರ್. ಭಯ ಪಡಬೇಡಿ ಅಂತ ಹೇಳ್ತಿದ್ದೀನಲ್ಲ. ಒಂದು ಟ್ರಿಕ್ ಹೇಳ್ಕೊಡ್ಲಾ? ಈಗ ಇಲ್ಲಿ ನಗೋರೆಲ್ಲರೂ ಫಸ್ಟ್ ಟೈಮ್ ರೆಸ್ಟೋರೆಂಟ್ಗೆ ಹೋದಾಗ ಹೀಗೆ ಹೋಗಿರ್ತಾರೆ. ಡೋಂಟ್ ವರಿ, ಎಲ್ಲವೂ ಕಲಿಕೆ ತಾನೆ. ಇದನ್ನು ಇವತ್ತಲ್ಲ ಅಂದರೂ ಇನ್ಯಾವತ್ತೋ ಒಂದಿನ ಕಲಿತಿದ್ರಿ, ಅದು ಈಗಲೇ ಆಗೋಗ್ಲಿ. ಕಮಲಿ ಅವರೇ, ನಿಮ್ಗೆ ಹೇಗೆ ಕಂಫರ್ಟಬಲು ಹಾಗೆ ತಿನ್ನಿ, ಇದಕ್ಕೇನು ರೂಲ್ಸ್ ಇಲ್ಲ. ಹಳ್ಳಿ ಗುಗ್ಗು, ನನ್ ಋಷಿ ಜೊತೆ ಡಿನ್ನರ್ಗೆ ಎಷ್ಟು ಪಾಶ್ ಹೋಟೆಲ್ಗೆ ಬಂದಿದ್ಯಾ? ಇವತ್ತು ನೋಡು ನಿಂಗಿದೆ ಆಟ. ಬಂದ್ಬಿಟ್ಟಿಯಲ್ಲ ಅನಿಕಾ, ಗಾಡ್. ಹೀಗೆ ಹೇಗೆ ಋಷಿ ಮುಂದೆ ಹೋಗ್ಲಿ? ಅಷ್ಟೇ, ತುಂಬಾನೇ ಆಡ್ಕೋತಾನೆ. ಎಕ್ಸ್ಕ್ಯೂಸ್ ಮೀ. ಸರ್, ಏಟ ಸ್ಪೂನು ಪೋಕರ್ ತಿಂದ್ರು ಕೈಯಾಗ ತಿಂದ್ರೆ ಸಮಾಧಾನ ಇರಕ್ಕಿಲ್ಲ. ಸೂಪರ್ ಕಮಲಿ ಅವರೇ ನೀವು. ಹಲೋ ಮಾಮ್, ನಂಗೆ ಗೊತ್ತು ನೀವೇನು ಕೇಳ್ತೀರಾ ಅಂತ. ಬಟ್ ಲಿಸನ್ ಮಾಮ್, ನಾನು ನಿಮಗೆ ಒಂದು ರೆಸ್ಟೋರೆಂಟ್ ಅಡ್ರೆಸ್ ವಾಟ್ಸಪ್ ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೋ ಆದಷ್ಟು ಬೇಗ ಒಂದು ಒಳ್ಳೆ ಡ್ರೆಸ್ ಮತ್ತು ಆಕ್ಸೆಸರೀಸ್ ತೊಗೊಂಡ್ಬನ್ನಿ, ಓಕೆ? ಮಾಮ್, ಯಾಕೆ ಅಂತ ಆಮೇಲೆ ಹೇಳ್ತೀನಿ ಪ್ಲೀಸ್. ಈಗ ಫಸ್ಟ್ ನಾನು ಹೇಳ್ದಷ್ಟು ಮಾಡಿ ಸಾಕು. ಯಾ ಬೇಗ ಬೇಗ ಪ್ಲೀಸ್. ಓಕೆ, ಬಾಯ್.
ಥ್ಯಾಂಕ್ ಯು. ವೆಲ್ಕಮ್ ಸರ್. ಇದನ್ನ ಹೀಗೆ ಓಪನ್ ಮಾಡಬೇಕು. ಡನ್. ಅರೆ ಅದು ಹಾಗಲ್ಲ. ಚಳ್ಕೊಂಡ್ಲು. ಹಳ್ಳಿ ಗುಗ್ಗು ತನ್ನ ಹಳ್ಳಿ ಬುದ್ಧಿನ ತೋರಿಸ್ಬಿಟ್ಲು. ಅರೆ ಕಮಲಿ ಅವರೇ, ಏನೂ ಆಗಿಲ್ಲ. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನಿಮ್ಗೇನೂ ಆಗಿಲ್ಲ ತಾನೆ? ಯು ಓಕೆ? ಏನೂ ಆಗಿಲ್ಲ, ನೀವು ಕುತ್ಕೊಳ್ಳಿ. ಟೇಕ್ ಯುವರ್ ಸೀಟ್. ಹಲೋ ಮಿಸ್ಟರ್, ಅವಳನ್ನ ಅಷ್ಟೊಂದು ಸಮಾಧಾನ ಮಾಡ್ತಾ ಇದ್ದೀರಲ್ಲ, ತಪ್ಪು ಅವಳ್ದೆ. ನನ್ ಸೀರೆ ಮೇಲೆಲ್ಲ ಚೆಲ್ಲಿದಿರಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವೇನ್ರಿ ಇವಳಿಗೆ? ಮ್ಯಾಮ್, ಐ ಅಗ್ರಿ, ಬಟ್ ಏನ್ರಿ ಬಟ್ಟು? ಈ ಸೀರೆ ರೇಟ್ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಜೊತೆಲಿ ಕರ್ಕೊಂಬರೋರು ಎಂತವ್ರು ಅನ್ನೋ ಕಾಮನ್ ಸೆನ್ಸ್ ಬೇಡ? ಮ್ಯಾಮ್, ಬೈ ಮಿಸ್ಟೇಕಿಂದ ನಡೆದಿರೋದಷ್ಟೇ. ಐ ಆಮ್ ಸಾರಿ. ರೀಸನ್ಸ್ ಬೇಕಿಲ್ಲ ಮಿಸ್ಟರ್. ಮೊದಲು ಎಲ್ಲಿ ಹೇಗಿರ್ಬೇಕು, ಹೇಗ್ ನಡ್ಕೊಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅದನ್ನ ಇವ್ರಿಗೆ ಹೇಳ್ಕೊಡಿ. ಮ್ಯಾಮ್, ಪ್ಲೀಸ್. ಪ್ಲೀಸ್ ಸಾಕ್ ನಿಲ್ಸ್ರಿ. ಇಂಥ ಹಳ್ಳಿ ಗುಗ್ಗಗಳನ್ನೆಲ್ಲ ಯಾಕ್ರಿ ಜೊತೆಲಿ ಹಾಕೊಂಡು ಓಡಾಡ್ತೀರಾ? ಯಾರೀ ಇವ್ರನ್ನ ಒಳಗಡೆ ಬಿಟ್ಟಿದ್ದು? ಕಮಲಿ ಅವರೇ, ಛೇ, ಮೊದಲೇ ಕಮಲಿ ಅವ್ರಿಗೆ ಇದು ಹೊಸ ಜಾಗ ಅನ್ನೋ ಹೆಸಿಟೇಷನ್ ಇತ್ತು. ಈಗ ಇದು ಬೇರೆ. ಛೇ, ಕೆಸ್ರಲ್ಲಿರೋದೆಲ್ಲ ಹೊರಗೆ ಬಂದ್ರೆ ಹೀಗೆ ಆಗೋದು. ತಾನು ನಾರೋದಲ್ದೆ ಸುತ್ತಮುತ್ತ ಇರೋರ್ನ ಎಲ್ರೂ ನಾರೋ ಹಾಗೆ ಮಾಡುತ್ತೆ. ಒಂದ್ಸತಿ ನಿನ್ನ ಮುಖನ ಕನ್ನಡಿಯಲ್ಲಿ ನೋಡ್ಕೊ. ನಿನಗೆ ನಿನ್ನ ಮೇಲೆ ಅಸಹ್ಯ ಆಗ್ತಿಲ್ಲ ಅಂತಂದ್ರೆ ನಿನಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ಕಣ್ಣೀರ್ ಹಾಕಿದ್ರೆ ಏನು ಯೂಸ್ ಇಲ್ಲ ಕಣಮಿ. ಇಲ್ಲಿಗೆ ಬರೋಕ್ ಮೊದ್ಲೇ ಯೋಚನೆ ಮಾಡ್ಬೇಕಿತ್ತು. ಅಲ್ಲ, ಯಾವ ಧೈರ್ಯದ ಮೇಲೆ ಇಲ್ಲಿಗೆ ಬರ್ತೀರ ನೀವು? ಯಾವನೋ ಒಬ್ಬ ಸಿಕ್ತ ಅಂತ ಕೈ ಹಿಡ್ಕೊಂಡು ಬಂದ್ಬಿಡದ? ರಿಷಿ ಸ್ಟೇಟಸ್ ಏನು, ನಿನ್ ಸ್ಟೇಟಸ್ ಏನು? ಅವನು ಹಂಬಲ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಅಡ್ವಾಂಟೇಜ್ ತಗೋಬಿಡ್ತೀಯಾ? ಅವತ್ತೇ ತಾರಾ ಆಂಟಿ ನಿನಗೆ ವಾರ್ನ್ ಮಾಡಿದ್ರು ತಾನೆ, ಅದನ್ನು ಮೀರಿ ನೀನ್ ಋಷಿ ಜೊತೆ ಸುತ್ತುತ್ತಿದ್ಯಾ ಅಂತಂದ್ರೆ ಥೂ.
ನಿನ್ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಆಗ್ತಿದೆ. ಈಗಾಗಲೇ ರಿಷಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೊಟ್ಟಿದ್ಯಾ. ಅವನ ಮಾನನು ಇಂಥ ಜಾಗದಲ್ಲಿ ಹರಾಜ್ ಹಾಕ್ಬೇಡ. ಪಾಪ ಅವನು ಇನ್ನೂ ಏನಾದರೂ ಎಡ್ವರ್ಟ್ ಮಾಡ್ಕೊಳ್ಳೋಕ್ಕೂ ಮೊದಲು ಇಲ್ಲಿಂದ ಹೋಗು, ಇಲ್ಲಿರ್ಬೇಡ. ಜಸ್ಟ್ ಗೆಟ್ ದ ಹೆಲ್ ಔಟ್ ಆಫ್ ಯರ್. ಕಮಲಿ ಅವ್ರು ತುಂಬಾನೇ ಹರ್ಟ್ ಆದ್ರು ಅನ್ಸುತ್ತೆ. ಇಲ್ಲಿಗೆ ಬಂದಿದ್ದರಿಂದಾನೇ ಹೀಗಾಯ್ತು ಅಂತ ಫೀಲ್ ಆಗಿರ್ತಾರೆ. ಅವರು ಕಂಫರ್ಟ್ ಇಲ್ಲದೆ ಇರೋ ಜಾಗಕ್ಕೆ ನಾನು ಕರ್ಕೊಂಬರ್ಬಾರ್ದಿತ್ತು. ಕಮಲಿ ಅವ್ರು ಬರ್ತಿದ್ದಾಗೆ ಸಮಾಧಾನ ಮಾಡಬೇಕು. ಅವ್ರ ಮನ್ಸಿಗೆ ನೋವಾಗದೇ ಇರೋ ಹಾಗೆ ಮಾತಾಡಬೇಕು. ಇಲ್ಲಿದ್ದು ರಿಷಿ ಸರ್ಗೆ ನನ್ನಿಂದ ಇನ್ನೂ ತೊಂದರೆ ಆಗೋದು ಬೇಡ. ನಾನಾಗೆ ಹೊಂಟೋಗೋದು ವಾಸಿ. ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ವಲ್ಲ. ಕಮಲಿ ಅವರೇನು ಇಷ್ಟೊತ್ತಾದರೂ ಬರಲಿಲ್ವಲ್ಲ?